ಬೆಂಗಳೂರಿನಾಗ ಪ್ರಾಬ್ಲಮ್ ಐತಿ ಅಂದ್ರೆ ಏನಂತೀರಿ? ಟ್ರಾಫಿಕ್, ಈ ಕಡೆ ಪೊಲ್ಯೂಷನ್, ನೀರು. ನೀವು ವೈಟ್ ಫೀಲ್ಡ್ ಹೇಳೋಣ, ನೀರೆಲ್ಲ ವೈಟ್ ಫೀಲ್ಡ್ನಾಗ. ನಾ ಇಲ್ಲಿ ಬಂದು ಜಾಗ ಮಾಡಿ ಇವತ್ತ. ಸೊ ವೇದಿಕೆ ಮೇಲೆ ಸ್ವಾಗತಿಸಿ ನಿಮ್ಮ ಜೋರದ ಚಪ್ಪಾಳೆಯೊಂದಿಗೆ ಜವಾರಿ ಹುಡುಗ ವೀರೇಶ್. ಮೆಟ್ರೋ ಎಲ್ಲ ಯೂಸ್ ಮಾಡ್ತೀರಲ್ರಿ? ಮನೆಯಿಂದ ಆಫೀಸ್ಗೆ ಹೋಗಕ್ಕೆ, ಆಫೀಸಿಂದ ಮನೆಗೆ ಹೋಗಕ್ಕೆ, ಆಫೀಸಿಂದ ಎರಡನೇ ಮನೆಗೆ ಹೋಗಕ್ಕೆ, ಹೌದಲ್ಲ? ಸೊ ನನ್ನೊಂದು ಚಟ ಐತಿ. ಏನಂದ್ರೆ ನಾನು ಒಟ್ಟು ಮೆಟ್ರೋ ಹತ್ಬಿಡ್ತೀನಿ, ಮಕ್ಕೊಂಬಿಡ್ತೀನಿ, ಸೀದಾ ಚಲ್ಗಟ್ಟ ಹೋಗೋದು, ಇಳಿದು ಮತ್ತೆ ಹತ್ತೋದು, ಮಕ್ಕೊಂಬಿಡೋದು, ಮತ್ತೆ ಮನೆಗೆ ಬರೋದು. ಸೊ ನಮ್ಮ ಮನೆ ವೈಟ್ ಫೀಲ್ಡ್ನಾಗ ಐತಿ. ಅದೇ ಬೆಂಗಳೂರು ಮಗ್ಲೊಂದು ಹಳ್ಳಿ ಬರುತ್ತೆ ನೋಡ್ರಿ, ನೀರಿಲ್ಲ. ಅದೇ ನಮ್ಮವರು. ಒಮ್ಮೆ ಮೊನ್ನೆ ಹತ್ತೀನಿ ಮೆಟ್ರೋದಾಗ. ನಂದು ಹೆಂಗಂದ್ರೆ ನಡ್ಬರ್ಕದು 6-7 ಸೀಟ್ರದ್ದು ಒಂದು ಸೀಟ್ ಬರುತ್ತೆ. ಅಲ್ಲಿ ಕುಂದಿರ್ಬೇಕು, ಲೆಫ್ಟಿಗೆ ಗ್ಲಾಸ್ ಬರಬೇಕು. ಹಿಂಗೋಗಿ ನಾ ಹಿಂಗೆ ಕುಂದ್ಬಿಟ್ರೆ ಹಿಂಗೆ ಮಕ್ಕೊಂಬಿಟ್ರೆ ಮುಗೀತು. ಸೊ ಮೆಟ್ರೋ ಬೆಂಗಳೂರು ಎಂಟ್ರ್ ಆತ್ರಿ. ಸೊ ಕೆ ಆರ್ ಬರೋಣ ಬೆಂಗಳೂರು ಎಂಟ್ರ್ ಆದಂಗೆ ಅದು. ಓಕೆ, ನಮ್ಗೆ ಗೊತ್ತಾಗುತ್ತೆ ಎಷ್ಟೇನಿದ್ದಿರಲಿ, ಹೋಗೋದು ಬರೋದು ಎಲ್ಲ ಗೊತ್ತಾಗುತ್ತೆ. ಜನ ಬರ್ತಾರ ಹೋಗ್ತಾರೆ. ನನಗೆ ಅನಿಸ್ತು ಮೆಟ್ರೋ ತುಂಬೇದು. ಒಂದು 2-3 ಸ್ಟಾಪ್ ಆದಮೇಲೆ ನೋಡ್ತೀನಿ, ಫುಲ್ಲು ಜನ ರೀ. ಜನವೋ ಜನಸಾಗರ. ಒಬ್ಬವ ಈ ಲೆವೆಲೇ ನಿಂತಾನೆ ರೀ. ದಯವಿಟ್ಟು ಇಮ್ಯಾಜಿನ್ ಮಾಡ್ಕೊಬಿಟ್ರೆ ನಾ ಹಿಂಗೆ ಕುಂತೀನಿ, ಇಲ್ಲಿ ನಿಂತಾನೆ. ವಾಟ್ ಐ ಹ್ಯಾವ್ ಟು ಡೂ? ಹೋಗ್ಲಿ ಬೇಡ, ಈ ಕಡೆ ಬಲಕ್ಕೆ ತಿರುಗಿದ್ಯಾ, ಯಾರೋ ಉತ್ತರ ಭಾರತದ ಅವ್ವ ಮಗಳು ಅವ್ರು ಕುಂತಾರೆ. ಹಂಗೆ ನೋಡಾಕತ್ತೀನಿ, ಇದರ್ ಕ್ಯೂ ದೇಕ್ರೆ ಯವ್ವ ಅವ ಒಂದೊಂದು ಸೆಕೆಂಡಿಗೂ ಮುಂದೆ ಬರಾಕತ್ತಾನವ. ಅದಕ್ಕೆ ನೋಡಾಕತ್ತೀನಿ ನಾನು. ಇದರ್ ಕ್ಯೂ ದೇಕ್ರೆ ಲಗ್ನ ಆಗ್ಯದ, ಆ ಮಗಳದಳ, ನಾ ಹೆಂಗೆ ಪ್ರೂವ್ ಮಾಡ್ರಿ? ನನಗೆ ಅವತ್ತ ಅನಿಸಿದ್ದು, ಓ ಮೈ ಗಾಡ್, ಗಂಡಸರಿಗೂ ತಾಳಿ ಇರಬೇಕಪ್ಪ. ದೇಖೋ ಮೇ ಬಿ ಶಾದಿ ಶುದಾ ಹೂ. ಖರೇನ ಹಿಂಗೆ ಅನಿಸ್ತು ನನಗೆ. ಕಿರಿಕಿರೇ ಬೇಡ, ಮುಂದೆ ಯಾಕ ಬಲಕ್ಕೆ ಯಾಕ, ಎಡಕ್ಕೆ ತಿರುಗಮ್ಮು. ಹೌದಲ್ರಿ? ಎಡಕ್ಕೆ ತಿರುಗಿದೆ ನೋಡ್ತೀನಿ, ಗ್ಲಾಸಿನ ಕಡೆ ಒಬ್ಬ ದಪ್ಪನ ಮನುಷ್ಯ ಹಿಂಗೆ ಕುಂದ. ಅದೇನು ನಾನು ನಡಬರಕ್ಕೆ ಮಕ್ಕೊಂಡಿದ್ನಲ್ರಿ 2 ತಾಸು. ಅವಾಗ ನನಗೇನಾಗಿತ್ತು, ಮಕ್ಕೊಂಡ ಹಿಂಗೆ ಕುಷನ್ ಎಫೆಕ್ಟ್ ಆಗಿತ್ತು. ಸೊ ನನ್ನ ತಲೆ ಎಲ್ಲಿತ್ತು? ಅವನ ಕುಂಡಿ ಮೇಲೆ ಇತ್ತು. ಅಲ್ಲೋ ಮರ ನಿಂದ್ರೊಂದು ನಿಂತಿ ದಪ್ಪನ ಮನುಷ್ಯ ರೀ, ಲೋ ವೇಸ್ಟ್ ಜೀನ್ಸ್ ಹಾಕ್ಯಾನ. ನೀವು ನಗಾಕತ್ತೀರಿ, ಕಾಯಿನ್ ಬಾಕ್ಸ್ ಕಾಣಾಕತ್ತದ. ಎಲ್ಲಿ UPI ಬರೀ ಚಿಲ್ಲರ್ ಎಲ್ಲಿ ಹುಡುಕ್ಲಾನು? ವಿಚಿತ್ರ. ನೀವು ನಗಾಕತ್ತೀರಿ, ನಂದು ಯಾರಿಗೆ ಹೇಳಲ್ಲಿ ಇವ ಮುಂದೆ ಬರಾಕತ್ತಾನ, ಅವ್ರು ಗುರ್ರ ಅಂತಾರ. ಬ್ಯಾಡ್ ಅಂತ ನಾವು ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಣ ಇರ್ತಾವಲ್ರಿ, ಗುಟ್ಟಕ್ಕೆ ಬಡಿತಾರೆ. ಚಸ್ಮಾ ಹಿಂಗೆ ಕುಂದಿಸ್ಬಿಡ್ತಾರೆ. ಕುಂತ್ಬಿಟ್ಟೆ ನನಗೆ. ಕುಂತ್ಯ 2-3 ಸ್ಟಾಪ್ ಆಯ್ತು, ಗೊತ್ತಾಯ್ತು ಇವ ದಪ್ಪನ ಮನುಷ್ಯ ಹೋದ. ಸೊ ನಾ ಏನು ಮಾಡಬೇಕು? ಮತ್ತೆ ಹೋಗಿ ಹಿಂಗೆ ಮಕ್ಕೊಂಡೆ. ಏನಿದ್ದಿ ಅಬ್ಬಾ ಗೊರ್ಕಿನಿದ್ದಿ. ಒಂದು 2-3 ಸ್ಟಾಪ್ ಆಯ್ತು ಅನ್ಸುತ್ತೆ ರೀ. ಮತ್ತೆ ಕುಷನ್ ಎಫೆಕ್ಟು ಮೆತ್ತಗ. ಈ ಸರಿ ಏನಂದ್ರೆ ಮುಗುಳ್ನಾಗೆ ಸುಮ್ಮನೆ ಹಾಕತ್ತೀನಿ ನಾನು. ನಾ ಏನಾಗ್ತದ್ದು ಹಿಂಗೆ ನೋಡ್ತೀನಿ ರೀ, ಆ ಕಡೆ ಬಾಜು ಯಾರ ಹುಡುಗಿ ಹೈಲ್ಸ್ ಹಾಕೊಂಡು ಹಿಂಗೆ ನಿಂತಾಳೆ. ನನ್ನ ತಲೆ ಹಾಕಿನಿ. ನೀವು ನಗಾಕತ್ತೀರಿ, ನನಗೆ ಬಾಯಿ ಬಂದಿತ್ತಾವತ್ತ. ತೊಗೊಂಡು ಹೊಡ್ಬಿಟ್ರೆ ಏನು ಮಾಡ್ಬೇಕ್ರಿ? ಮಲ್ಲೆ ಹೆಣ್ಮಕ್ಳು ನಿಮ್ಮದೆಲ್ಲ 99 ರೂಪೀಸ್ ಚಪ್ಪಲ್ ಕಲರ್ ಬೇಡ ಅಂತ ತಿಳಿದು ಬಂದ್ಬಿಟ್ಟೆ ಸೀದಾ ಬಸ್ಸಿಗೆ. ನಾ ಏನು ಮಾಡ್ತೀನಿ ರೀ, ಮೆಟ್ರೋ ಟು ಬೇರೆ ಕಡೆ ಓಡೋದಿದ್ರೆ ಬಸ್ನಾಗ ಓಡಾಡ್ತೀನಿ. ಯಾಕಂದ್ರೆ ಆಟೋದವ್ರು ಕರೆದ್ರೆ ಬರಲ್ಲ, ಬಂದರೂ ಜಾಸ್ತಿ ಕೇಳ್ತಾರೆ. ಯಾಕಪ್ಪ ಅಂತ ಬಸ್ನ ಓಡಾಡ್ತೀನಿ. ಸೊ NR ಕಾಲೇ ನಮ್ದು ಶೋ ಮುಗೀತು. 10:30 ಆಗಿತ್ತು. ನಾವು ಹೋಗಿ BMTC ಬಸ್ ಹತ್ತಿದೆ. ಒಂದು 4 ಜನ ಇದ್ರು ಅಟ್ಟೆ. ಹೋಗಿ ಕುಂತ್ಯ. ನಂದೇನು ನೆಕ್ಸ್ಟ್ ಸ್ಟಾಪ್ ಇಳಿಬೇಕು, 5 ರೂಪೀಸು 5 ರೂಪಾಯಿ ಕೊಟ್ಟು 5 ರೂಪೀಸ್ ಕೊಟ್ಟು ಹಿಂದೋಗಿ ಕುಂತ್ಯ. ನಂದೇನು ಹೋಗ್ಲಿ ಬಿಡು ಪಾಪ, ಬಿಡಿ ಸೇರ್ಲಿ ಕಂಡಕ್ಟ್ರ್. 5 ರೂಪಾಯಿಗೆ ಏನು ಬರುತ್ತೆ ರೀ? ಚಾ ಬರಲ್ಲ, ಏನೂ ಬರಲ್ಲ, ಸೇರ್ಲಿ ಬಿಡು. ಎಂಥ ನಿಷ್ಠಾವಂತ ಅಧಿಕಾರಿ ಅಂದ್ರೆ ನಾ ಎಲ್ಲಿ ಕುಂತಲ್ಲಿ ಬಂದ್ಕೆ ಸೇಟ್ ಹಿಡ್ಕೊಟ್ರಿ. ಅವನ್ನೇನು ಕೊಡೋ ಮತ್ತೆ ಒಂದಂದ, ಸರ್ CCTV ಇದೆ ಸರ್. ಮಗನೇ, CCTV ನೀ ಏನು ಕೊಡ್ತಾರಿಲ್ಲ. ಮನೆಗೆ ಹೋದೆ. ಸೊ ನೆಕ್ಸ್ಟ್ ಡೇ ನನ್ನ ಹೆಂಡತಿ ಬಟ್ಟೆ ಏನರ ಒಗಿಯೋದವ ಇನ್ನು ಒಂದು. ಹೌದೌದು ತೋಯ್ತಿ, ನಿನ್ನೆ ಹಾಕೊಂಡಿದ್ದಲ್ಲಿ ಪ್ಯಾಂಟು ಒಗಿ ತಗೋ ಅಂದೆ. ಹೆಣ್ಮಕ್ಳು ನೋಡ್ರಿ, 1 ತೊಲೆ ಬಂಗಾರ ಕೊಡಿಸ್ರಿ, 25,000 ರೂಪಾಯಿ UPI ಮಾಡಿರಿ, ಮಜಾ ಬರಲ್ಲ. ಅವರಿಗೆ ಬಟ್ಟೆ ಒಗಿಬೇಕಾರ ಗಂಡನ ಕಿಸ್ದಾಗ ರೊಕ್ಕ ಸಿಗಬೇಕು.
ಹಾಂ ಅದ್ರಾಗ ಮಜಾ. ನಾ ಏನು ಮಾಡ್ತೀನಿ ಅಂತಂಥ ಸಿಚುವೇಶನ್ ಒಂದು 50-100 ಇಟ್ಟಿರ್ತೀನಿ ರೀ ಜಾಸ್ತಿ. ಅಲ್ಲ ರೀ, ಹೆಂಡತಿ ಖುಷಿಯಾದ್ರೆ ಇನ್ನೇನು ಬೇಕು? 50-100 ರೂಪಾಯಿ ಕೆಲಸ ಮುಗಿತ್ತ. ಸೊ ಇಟ್ಟಿದ್ದೆ. ನಂದೇನು ನನ್ನ ಹೆಂಡತಿ ಫುಲ್ ಖುಷಿನಾಗ ಮೂಡ್ನಾಗ ಇರ್ತಾಳ ಮಸ್ತ್ ಅಂತ ನಾನು ಖುಷಿ ಇರ್ತಾಳ ಅಂತ ನಂದು. ಏನು ನಡ್ಸೀನಿ ಅಂತ ನಂದೇನು ನಾನು ಸ್ಟ್ಯಾಂಡಪ್ ಕಾಮಿಡಿ ನಡ್ಸೀನಿ, ಇನ್ನೇ ನಡ್ಸೋಕ್ಕಾಗುತ್ತಾ? ಅದೇನಾಗ್ಯದ್ರಿ, ಕಿಸ್ದಾರ ರೊಕ್ಕದು ಟಿಕೆಟ್ ಎತ್ತಾಳ. ಇದೇನಿದು ಅಂತ ಕೊಟ್ಟಳು. ಏನಾಯ್ತು ಗೊತ್ತೇನ್ರಿ, ಅದು ನಿಷ್ಠಾವಂತ ಕಂಡಕ್ಟ್ರು CCTV ಐತೆ ಅಂತ ಅವ ನನಗೆ ಆಧಾರ್ ಕಾರ್ಡ್ ಟಿಕೆಟ್ ಕೊಟ್ಟಾನ್ರಿ, ಫ್ರೀ ಟಿಕೆಟು. ಕರ್ನಾಟಕದಾದ್ಯಂತ ಲೇಡೀಸ್ ಟಿಕೆಟ್ನಾಗ ಓಡಾಡ್ದವ ನಾನು ಒಬ್ಬನೇ ರೀ. ಇದು ತನಿಖೆ ಆಗಬೇಕು. ಮೂಡಾಗಿಂತ ದೊಡ್ಡ ಕೇಸ್ ಇದು, ತನಿಖೆ ಆಗ್ಬೇಕಿದು, ಹೌದಿಲ್ಲ? ಮೊನ್ನೆ ಇತ್ತೀಚೆಗೆ ಅಮ್ಮಾನಿಯವ್ರ ಮಗನ ಲಗ್ನ ಆತಲ್ರಿ. ಏನು ಲಗ್ನ ಅಲ್ರಿ ಅದು? ನೋಡಿ ಟಿವಿಯಾಗ ನೋಡಿ ಒಟ್ಟಿನ ಲಗ್ನಕ್ಕೆ ಹೋಗ್ಬೇಕು ಅನ್ಸ್ಬಿಡ್ತದೆ ನನಗೆ. ಸೀದಾ ಎಲ್ಲಿಗೆ ಹೋದನ್ ರೀ? ರಿಲಯನ್ಸ್ ಮಾರ್ಟಿಗೆ ಹೋದೆ. ನಾನು ಹೇಳ್ದೆ, ನೋಡೋ ಮಾಲಕ್ಕ, ನಿಮ್ಮ ಮಾಲಕ್ಕನ ಮಗನ ಲಗ್ನ ಐತಿ, ನನಗೇನು ಮಾಡ್ತೆ ಗೊತ್ತಿಲ್ಲ, ಒಟ್ಟು ನನ್ನ ಲಗ್ನ ಕಳಿಸು. ಅವ ಅಂದ, ತಿಕ್ಕ ಮುಚ್ಕೊಂಡು ಅದೇಂಗ ಬೇಕಾದ್ರೆ ನಾನು ಶಾಪಿಂಗ್ ಮಾಡ್ತೀನಿ ಒಂದು 4,000. ಒಂದು ಕೆಲಸ ಮಾಡು, ಅಲ್ಲಿ ಹೋಗು, ಆಶೀರ್ವಾದ ಹಿಟ್ಟೈತಿ 5 kg ತೊಗೊಂಬ ಅಂದ. ತೊಗೊಂಬಂದ್ಯಾ, ಅದ್ರ ಕೂಡ ಅರ್ಶಿನ ಪಾಕಿಟ್ ಕೊಟ್ಟ. ಮನೆಗೆ ಹೋಗಿ ಅರ್ಶಿನ ಜಾಕ ಮಾಡಂತ. ಏನು ಲಗ್ಣ್ರಿ ಅಬ್ಬಾ, ಕ್ರೂಸಿನಲ್ಲಿ ಲಗ್ನ, ಹಡಗಿನಲ್ಲಿ ಲಗ್ನ, ತೆಪ್ಪದಲ್ಲಿ ಲಗ್ನ, ಆಲ್ ಜಿಯೋ ಯೂಸರ್ಸ್, ಪತ್ರೋಳಿಯಲ್ಲಿ ಲಗ್ನ. ಯಾರ್ದೋ ದುಡ್ಡು ಎಲ್ಲ ಮಂಜಾತ್ರಿ. ಹುಚ್ಚನ ರೀಚಾರ್ಜಲ್ಲಿ ಮದುವೆ ಆದವನೇ ಜಾಣ. ಎಷ್ಟು ಜನ ಅದಿರಿ ಜಿಯೋ ಯೂಸರ್ಸ್ ಇಲ್ಲಿ? ನಿಮ್ಮ ರೊಕ್ಕದಾಗ ಲಗ್ನಾಗನವ. ಹುಷಾರು. ಬೆಂಗಳೂರಿನಾಗ ಪ್ರಾಬ್ಲಮ್ ಐತಿ ಅಂದ್ರೆ ಏನಂತೀರಿ? ಟ್ರಾಫಿಕ್, ಈ ಕಡೆ ಪೊಲ್ಯೂಷನ್, ನೀರು. ನೀವು ವೈಟ್ ಫೀಲ್ಡ್ ಹೇಳೋಣ, ನೀರೆಲ್ಲ ವೈಟ್ ಫೀಲ್ಡ್ನಾಗ. ನಾ ಇಲ್ಲಿ ಬಂದು ಜಾಗ ಮಾಡೀನಿ ಇವತ್ತು. ಲಾಸ್ಟ್ ಟೈಮ್ ಹಿಂಗಾರಿ ಕೇಳಿದ್ಯಾ, ಏನು ಪ್ರಾಬ್ಲಮ್ ಅಪ್ಪ, ಏನಿದೆ, ವಾಟ್ಸ್ ಯುವರ್ ಪ್ರಾಬ್ಲಮ್ ಅಂತ. ಒಬ್ಬ ಯಾರು ಅಂತಾರ್ರಿ, ಸರ್ ಐ ಹೇಟ್ ಫುಡ್ ಬ್ಲಾಗರ್ ಸರ್. ನಾವೇನೋ ಸುಳ್ಳು ಪಳ್ಳು ಹೇಳ್ಕೊಂಡು ಕಾರ್ತಿಕ್ ಮಾಸ ಶ್ರಾವಣ ಮಾಸ ಅಂದ್ಕೊಂಡು ಎಲ್ಲೋ ನಾನ್ ವೆಜ್ ತಿಂದಿರ್ತೀವಿ ಸರ್. ಈ ನನ್ನ ಮಕ್ಕಳು ಹೆಂಗೆ ಶೂಟ್ ಮಾಡಿತಾರೋ ಗೊತ್ತಿಲ್ಲ ಸರ್, ನಾವೇ ಬರೋದು. ನಾನು ಹೆಂಡ್ತಿ ನನ್ನ ಜೊತೆ ಮಾತಾಡಿ 1 ತಿಂಗಳಾಯ್ತು ಸಾರ್. ಅವ್ನು ದುಃಖ ನೋಡ್ಬೇಕ್ರಿ, 1 ತಿಂಗಳಾಯ್ತು ಸಾರ್. ಮೊನ್ನೊಂದು ಯಾವುದೋ ಒಂದು ಹೊಸ ವಿಡಿಯೋ ಬಂತು ರೀ, ಮಸ್ತ್ ಇತ್ತದು. ಹಾಯ್ ಫ್ರೆಂಡ್ಸ್, ನಾನು ಯಾರು ಗೊತ್ತಾ ಫ್ರೆಂಡ್ಸ್, ಇಲ್ಲೇನಿದೆ ಗೊತ್ತಾ ಫ್ರೆಂಡ್ಸ್, 12 AM ಬಿರಿಯಾನಿ ಫ್ರೆಂಡ್ಸ್. ಅಂದೆ ಇದೇನಮ್ಮ ಇದು? 6 AM ಆಯಿತು, 5 AM ಆಯಿತು, 4 AM ಆಯಿತು, 3 AM ಆಯಿತು, ಇದೀನಿ 12 AM ಬಿರಿಯಾನಿ. ಅಷ್ಟು ಗೊತ್ತಿಲ್ವಾ? ತಂಗಳ ಬಿರಿಯಾನಿ ಫ್ರೆಂಡ್ಸ್. ಮಿಕ್ಕಿರೋ ಬಿರಿಯಾನಿ ನಾವು ಕುಕ್ಕರ್ಲಾಕಿ ಇನ್ನೊಂದು ವಿಸಿಲ್ ಮಾಡಿಸ್ತಾರೆ. ಓ ಮೈ ಗಾಡ್, ನಾನು ಫುಡ್ ಬ್ಲಾಗರೇ. ಓಕೆ, ಇಲ್ಲಿ ಬೆಂಡೆಕಾಯಿ ಯಾರಿಗೆ ಇಷ್ಟ ಆಗುತ್ತೆ? ಲೇಡೀಸ್ ಫಿಂಗರ್. ಓ, ಅಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಬೆಂಡೆಕಾಯಿ ತಿಂದರೆ ಇಷ್ಟ ಆಗುತ್ತೆ? ಪಲ್ಯ, ಈ ಕಡೆ ಫ್ರೈ, ಆ ಕಡೆ ಸಾಂಬಾರ್, ಈ ಕಡೆ ಗೊಜ್ಜು. ಓಕೆ, ನೀವು ಅಂದ್ರಲ್ರಿ ವಾಟರ್ ಪ್ರಾಬ್ಲಮ್ ಅಂತ. ನನ್ನ ಹತ್ರ ಒಂದು ಸೊಲ್ಯೂಷನ್ ಐತಿ. ಬೆಂಗಳೂರಿನ ನೀರಿನ ಸಮಸ್ಯೆಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಐತಿ. ಹೇಳಂದ್ರೆ ಹೇಳ್ತೀನಿ, ಬೇಡ ಅಂದ್ಬಿಡ್ತೀನಿ. ರೊಕ್ಕಾಟ ಬಂದಿರಿ, ಕೇಳಬೇಕು. ಬೆಂಗಳೂರು ನೀರಿನ ಸಮಸ್ಯೆಗೆ ನಿವಾರಿಸಲು ಬೆಂಡೆಕಾಯಿ ಬ್ಯಾನ್ ಆಗಬೇಕು. ನೀವು ಕೇಳಬೇಕು, ಯಾಕೆ? ಎದಕ್ಕಂದ್ರೆ ಬೆಂಡೆಕಾಯಿ ಒಂದು ಜಿಗಿ ಆಗಿರುವಂಥ ವೆಜಿಟೇಬಲ್, ಕರೆಕ್ಟ್ ರೀ? ಅದ್ರಾಗ ಬೀಜ ಇರ್ತದೆ. ಬೀಜ ಏನಾಗಿರುತ್ತೆ, ಅದು ಸ್ಪಾಂಜಿ ಇರುತ್ತೆ. ನೀವು ಯಾವುದೇ ರೀತಿನ ತಿನ್ನಿರಿ, ಫ್ರೈ ಆಯಿತು, ಪಲ್ಯ ಆಯಿತು, ಸಾಂಬಾರು ಆಯಿತು, ಹಿಂಗೆ ಬಾಯಾಗ ಹಾಕ್ಕೊಡ್ರಿ ಅನ್ಕೊಡ್ರಿ, ಆ ಬೀಜ ಏನಾಗುತ್ತೆ ಕಟಕ್ಕಂತ ಈ ಕಡೆ ಬರುತ್ತೆ. ಹಿಂಗೆ ಕಡ್ದಾಗ ಏನಾಗುತ್ತೆ, ಈ ಕಡೆ ಬರುತ್ತೆ. ಅಗಿದು ಜಿಗಿದು 32 ಅಲ್ರಿ, 62 ಸರಿ ಮಾಡಿದ್ರು ಅದು ಕರ್ಗಂಗೆ ಇಲ್ಲ. ಹಲ್ಲಿಗೆ ಸಾಕಾಗಿ ಏನು ಮಾಡುತ್ತಾ, ಎಸ್ಕಲೇಟ್ ಟು L2. L2 ಅಂದರೆ ಏನು ರೀ? ಪಚನ ಕ್ರಿಯೆ ಎಲ್ಲಾಗುತ್ತೆ ಅಲ್ಲಿ. ಅವತ್ತು ನೀವು ಬೆಂಡೆಕಾಯಿ ತಿಂದಾಗ ಒಂದು 4 ತಾಸು ಆದಮೇಲೆ ಏನಾಗುತ್ತೆ ಗೊತ್ತೇನ್ರಿ? ಟುಪಕ್ ಸೌಂಡ್ ಬರ್ತಿರುತ್ತೆ. ಹೆಂಗೆ ಬರ್ತಿರುತ್ತೆ? ಟುಪಕ್. ಅದು ಏನಾಗ್ತಿರುತ್ತಂದ್ರೆ, ಸಣ್ಣ ಕರಳು ಮತ್ತು ದೊಡ್ಡ ಕರಳು ವಾಲಿಬಾಲ್ ಆಡ್ತಿರ್ತಾವೆ. ಎದರ ಜೊತೆ? ಬೆಂಡೆಕಾಯಿ ಬೀಜದ ಜೊತೆ. ಅವಾಗ ನಿಮ್ಮ ಅನ್ಸುತ್ತೆ, ಅಯ್ಯೋ ಯಾಕೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ ಗುರು, ಲೆಟ್ಸ್ ಗೋ ಟು ಡಾಕ್ಟರ್. ಅವಾಗ ಅಲ್ಲಿ ಗೊತ್ತಾಗುತ್ತಾ, ಹಿಂಗೆ ಬಗ್ಗೆ ನೋಡ್ತಾನ, ಏನೋ ಮಾಡಕತ್ತೀರಿ. ಇವಾಗ ಡಾಕ್ಟರ್ದಾಗ ಹೊಂಟಾನ. ಏನಾಯ್ತು ಅಣ್ಣ, ಅವ್ರೊಂದು ಬಾಲ್ ತಿಂದ್ಬಿಟ್ರಣ್ಣ, ಕರೆಕ್ಟಾನೇ ಇಲ್ಲ, ಏನು ಮಾಡೋದು?
ಲೆಟ್ಸ್ ಎಸ್ಕಲೇಟ್ ಟು L3. ಎಸ್ಕಲೇಟ್ ಟು L3 ನೆಕ್ಸ್ಟ್ ಡೇ ನೀವು ಕಳಿಸ್ತೀರಿ. ತಲೆ ಕೆಡಿಸ್ಕೊಬೇಡ್ರಿ, ನಾವು ಡೀಪಾಗಿ ಹೋಗಂಗಿಲ್ಲ. ಓಕೆ, ಎಲ್ಲ L3 ಹೋದ್ಮೇಲೆ ನೀವೇನು ಮಾಡ್ತೀರಿ? ಫ್ಲಶ್ ಮಾಡ್ತೀರಿ. ಕರೆಕ್ಟ್ ರೀ? ಆ್ಯಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ನೀವೇನು ಮಾಡ್ತೀರಿ? ಯು ವಿಲ್ ಚೆಕ್ ವೆದರ್ ಎವ್ರಿಥಿಂಗ್ ಫ್ಲಶ್ಡ್ ಔಟ್ ಆರ್ ನಾಟ್. ಸೊ ನೀವು ಹಿಂಗೆ ಬಗ್ ನೋಡಿದಾಗ ಏನಾಗುತ್ತೆ ಗೊತ್ತೇನ್ರಿ? 4 ಬೀಜ ತೇಲ್ತಿರುತ್ತೆ. ಖರೇನೋ ತೇಲ್ತಿರುತ್ತೆ, ಬೇಕಾ ಟೆಸ್ಟ್ ಮಾಡಿರಿ. ಸೊ ಆ್ಯಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ನೀವೇನು ಮಾಡ್ತೀರಿ? ಇನ್ನೊಂದು ಫ್ಲಶ್ ಮಾಡ್ತೀರಿ ಅಲ್ಲ? ಓಕೆ, ಸೊ ನೋಡಿರಿ, ಬೆಂಗಳೂರಿನಾಗ 1 ಕೋಟಿ ಜನಸಂಖ್ಯೆ. ಓಕೆ, ಒಂದು 5% ಇಡ್ರಿ, 5 ಲಕ್ಷ. ಒಂದು ಫ್ಲಶಿಗೆ ಎಷ್ಟು? 5 ಲೀಟ್ರು. ನಾ ಹಂಗೆ ಹೇಳವ. ಓಕೆ, 5 ಲೀಟ್ರ್ ನೀರು. ಓಕೆ, 5 × 5 25. ಸೊ 25 ಲಕ್ಷ ಲೀಟ್ರ್ ನೀರನ್ನು ನೀವು ಹಾಳು ಮಾಡಕತ್ತೀರಿ ಬಿಕಾಸ್ ಆಫ್ ಬೆಂಡಿಕಾಯಿ. ಓಕೆ, ಘನ ಸರ್ಕಾರದಲ್ಲಿ ನನ್ನೊಂದು ಮನವಿ, ದಯವಿಟ್ಟು ಬೆಂಗಳೂರಿನಲ್ಲಿ ಬೆಂಡಿಕಾಯಿನ ಬ್ಯಾನ್ ಮಾಡಿ. ಈಗ ಹೇಳ್ರಿ, ಯಾರಿಗೆ ಬೆಂಡಿಕಾಯಿ ಇಷ್ಟ? ಮೇಡಮ್ ಪಲ್ಯ, ಸರ್ ಫ್ರೈ. ಮೇಡಮ್ ನೀವು ಸಾಂಬಾರ್.